ಸ್ಟಾಪ್ ಮಾಡಿದ್ರು. ಕಾರಣಾಂತರಗಳಿಂದ ಅವರು ಓಪನ್ ಮಾಡಿರಲಿಲ್ಲ. ಮೊನ್ನೆ ನಾವು 26ನೇ ತಾರೀಕು ಬಂದು 26/12/2025 ಬಂದು ಓಪನ್ ಮಾಡಿದಾಗ ಪೂಜೆ ಮಾಡಿ ಇದು ಮಾಡಬೇಕು, ಇದು ಫಿಲಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಗೋಕುಲ್ ಅನ್ನುವಂಥ RI ಬಂದ್ಬಿಟ್ಟು ನಮಗೆ ಒಂದು ನೋಟಿಸ್ ಕೊಟ್ಟು, ತಿಳುವಳಿಕೆ ನೋಟಿಸ್ ಏನು ಕೊಡಲಿಲ್ಲ. ನಾವು ನೋಟಿಸ್ ಕೊಡ್ತೀವಿ, ತಾವು ದಯವಿಟ್ಟು ನಿಲ್ಲಿಸಬೇಕು ಅಂತ ಹೇಳಿದ್ರು. ನಾವು ಕಾನೂನು ಗೌರವ ಕೊಟ್ಟು ನಾವು ಅವತ್ತು ವಾಪಸ್ ಹೋದ್ವಿ. ನೋಟಿಸ್ನ ಸಾಯಂಕಾಲ 7 ಗಂಟೆಗೆ ತಗೊಂಡ್ಬಂದು ಕಾಂಪೌಂಡ್ ಅನ್ಸ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಮತ್ತೆ ಯಾರೋ ನೋಟ್ ಫೋಟೋ ತೆಗೆದ್ಮೇಲೆ ನಾವು ಹೋಗಿ ಈ ದಿನ ತಾಲೂಕು ಆಫೀಸಲ್ಲಿ ಅವ್ರಿಗೆ ರಿಪ್ಲೈ ಕೊಟ್ಬಿಟ್ಟು ಬಂದಿದ್ದೀವಿ. ಅದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೆ November 4th 2024 ನಮ್ಗೆ ಆರ್ಡರ್ ಇದೆ. ನಮ್ಮ ಪರ್ಸನಲ್ ಕಾರಣಗಳಿಂದ ನಾವು ಫಿಲಮ್ ಮಾತಾಡೋಕ್ಕಾಗಿಲ್ಲ, ತೆಗಿಯೋಕ್ಕಾಗಿಲ್ಲ. ಯಾರು ವಿಜಯ್ ಕುಮಾರ್ ಅವರು, ನಾನು ಅವರು ವಕೀಲ, ಅವ್ರ ಪರ್ಸನಲ್ ಕಾರಣದಿಂದ ತೆಗಿಯೋಕ್ಕಾಗಿಲ್ಲ. ಮೊನ್ನೆ ಬಂದಾಗ ಅವ್ರ ರೀತಿ ನೋಟಿಸ್ ಕೊಟ್ಟು ಮತ್ತೆ ಇವಾಗ ಹೋಗಿ ಎಲ್ಲ ರಿಪ್ಲೈ ಕೊಟ್ಬಿಟ್ಟು ಮತ್ತೆ ಬಂದು ಇದನ್ನು ಪುನರಾರಂಭಕ್ಕೆ ಮಾಡ್ತಾರೆ. ಪುನರಾರಂಭ ಮಾಡಕ್ಕಲ್ಲ, ಮೊದಲಿಂದ ಆರ್ಡರ್ ಇದೆ. 4 ನವೆಂಬರ್ 2024 ಆರ್ಡರ್ ಇದೆ. ನಮ್ಮ ಪರ್ಸನಲ್ ರೀಸನ್ಸ್ ಇಂದ ಇವ್ರು ಓಪನ್ ಮಾಡಿರಲಿಲ್ಲ ಅಷ್ಟೇ. ಆದ್ರೆ ಇವಾಗ ಅದೇ ಆರ್ಡರ್ ಇದೆ ಅಲ್ವಾ, ಅದರಲ್ಲೇ ನಾವು ಓಪನ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್. ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ನಮಗೆಲ್ಲೂ ನೀವು ಥಿಯೇಟರ್ ಓಪನ್ ಮಾಡಬಾರ್ದು, ಥಿಯೇಟರ್ ನಡೆಸಬಾರ್ದು ಅಂತ ನಮ್ಗೆ ಯಾವುದೇ ರೀತಿ ಆದೇಶ ನೀಡಿಲ್ಲ. ನಮಗೆ ಕೋರ್ಟಿಂದ ಥಿಯೇಟರ್ ನಡೆಸ್ಕೋಬಹುದು ಅಂತ ನಮ್ಗೆ ಆದೇಶ ಇದೆ. ಅದಕ್ಕೆ ನಾವು ಭದ್ರವಾಗಿ ಕೋರ್ಟ್ನ ಆದೇಶ ನಡೆಸಿ ನಾವು ನಡೆಸ್ಕೊಡ್ತೀವಿ ಸರ್. ಬರೀ ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದು ಸರ್. ಏನೋ ಶೌಚಾಲಯ ಸರಿ ಇಲ್ಲ, ಇವಾಗ 1 ವರ್ಷ ನಿಲ್ಸಿದ್ವಲ್ಲ, ನಾವು ಓಪನ್ ಮಾಡಿದ್ದೆ ಅವತ್ತೇ ನೀವೇನು ಕ್ಲೀನ್ ಮಾಡಿಲ್ಲ ಅಂದ್ರೆ ನಾವೇನು ಹೇಳಕ್ಕಾಗುತ್ತೆ. ಅದಕ್ಕೆ ನಾವು ರಿಪ್ಲೈ ಕೊಟ್ಬಿಟ್ಟು ಬಂದಿದ್ವಿ ಅಷ್ಟೇ. ಅವ್ರು ಕೊಟ್ಟಿದ್ದು ಇನ್ನೇನು ಬೇರೆ ಏನು ಕೊಟ್ಟಿಲ್ಲ. ಅವ್ರ ಆದೇಶ ಯಾಕಂದ್ರೆ ನಿಮಗೂ ಕೊಟ್ಟಿದ್ದೀವಲ್ಲ, ಅದು ತಿಳುವಳಿಕೆ ನೋಟಿಸ್ ನಿಮಗೂ ಕೊಟ್ಟಿದ್ದೀವಿ, ಅಷ್ಟು ಮಾತ್ರ ಅವರು ಇದು ಮಾಡಿದ್ದಾರೆ. ಗುತ್ತಿಗೆದಾರರು ಹಾಗೆ ನಾವು ಗುತ್ತಿಗೆದಾರರು ತೆರಿಗೆ ಕಟ್ಟೋದು ಲ್ಯಾಂಡ್ ಓನರ್ಸ್ ಕಟ್ಟಬೇಕು. ನಮಗೆ 4 ವರ್ಷ ಅಗ್ರಿಮೆಂಟ್ ಮಾಡಿ ಲೀಸ್ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಆ 4 ವರ್ಷ ಲೀಸ್ ಅಗ್ರಿಮೆಂಟ್ ಮಾಡಿರೋದನ್ನ ನಾವೇನಿದ್ರು ನಾವು ಲೀಸ್ ಅಗ್ರಿಮೆಂಟ್ಗೆ ಏನು ಬದಲಾಗಿದೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಕೆಲಸ ಮಾಡ್ತೀವಿ. ತೆರಿಗೆ ಕಟ್ಟೋದು ಇವಾಗ ಬಾಡಿಗೆ ಮನೆಯವ್ರನ್ನ ಸ್ವಂತ ಮನೆಯವನು ಓನರ್ ಕಟ್ಟಬೇಕಾ, ಬಾಡಿಗೆ ಕಟ್ಟೋರು ಕಟ್ಟಬೇಕಾ? ಇವ್ರು ಬಾಡಿಗೆ ಕಟ್ಟೋರು, ಓನರ್ಸ್ ಆಗಿದ್ರೆ ಅವ್ರು ಕಟ್ಕೊಳ್ತಾರೆ ತೆರಿಗೆನ. ಅದನ್ನೆಲ್ಲ ನಾವು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ವಿ. ಅದಕ್ಕೆಲ್ಲ ಆರ್ಡರ್ ಆಗಿದೆ. ಅದಕ್ಕೆ ಮುನ್ಸಿಪಲ್ ಕಮಿಷನರ್ ಅವರು ಯಾರು ಬಂದಿಲ್ಲ. ಅವರಿಂದ ನಮ್ಗೆ ಯಾವುದೇ ರೀತಿ ತಿಳುವಳಿಕೆ ಪತ್ರನೂ ಬಂದಿಲ್ಲ, ಯಾವ್ದು ಆದೇಶನೂ ಬಂದಿಲ್ಲ. ಯಾಕಂದ್ರೆ ಸಿನಿಮಾ ಪ್ರಿಯರು ಸಾರ್ವಜನಿಕರಲ್ಲಿ ಈ ತರ ಚರ್ಚೆ ಗುರಿಯಾಗಿತ್ತು. ಹೌದು ಇದೆ. ಆದ್ರೆ ಇದಕ್ಕೆಲ್ಲ ತೆರವುಗೊಳಿಸೋದಕ್ಕೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇವತ್ತು ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ.